ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಯಾವ ಪ್ಲ್ಯಾಂಟ್ ಅಂತ ನೋಡಿ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್, ಅಕಲಿಫಾ ಇಸ್ಪೀಡಿಯಾ ಅಂತ ಇದ್ರ ಹೆಸರು ಸ್ನೇಹಿತರೆ. ನೋಡಿ, ಇದಕ್ಕೆ ಇನ್ನೂ ಒಂದು 2-3 ಹೆಸರುಗಳಿದೆ ಸ್ನೇಹಿತರೆ. ಮಂಕಿ ಟೈಲ್ ಅಂತ ಕೂಡ ಕರೀತಾರೆ, ಆಮೇಲೆ ರೆಡ್ ಹಾರ್ಟ್ ಕ್ಯಾಟ್ ಟೈಲ್ ಅಂತ ಕರೀತಾರೆ, ಕ್ಯಾಟರ್ ಪಿಲ್ಲರ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ನೋಡಿ ಸ್ನೇಹಿತರೆ, ಇದು ನಾನು ಒಂದು ವಿಡಿಯೋದಲ್ಲಿ ನೋಡಿದೆ. ಈ ಪ್ಲ್ಯಾಂಟ್ ಬಂದುಬಿಟ್ಟು ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಸ್ನೇಹಿತರೆ. ಆದರೆ ನಾನು ತುಂಬ ನರ್ಸರಿಗಳಲ್ಲಿ ಸರ್ಚ್ ಮಾಡಿದೆ, ನನಗೆ ಸಿಕ್ಕೇ ಇಲ್ಲ ಸ್ನೇಹಿತರೆ. ಲಾಸ್ಟ್ ಗುಂಜೂರು ನರ್ಸರಿಯಲ್ಲಿ ಸಿಕ್ತು ಸ್ನೇಹಿತರೆ. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನೋಡಿ, ಇದು ಫ್ಲವರ್ ನೋಡಿ ಸ್ನೇಹಿತರೆ, ಏನು ಬ್ಯೂಟಿಫುಲ್ಲಾಗಿದೆ ನೋಡಿ. ಒಣಗಿದ ಮೇಲೆ ಈ ಥರ ಆಗಿಬಿಡುತ್ತೆ, ಕಪ್ ಕಲರ್ ಆಗಿಬಿಡುತ್ತೆ ನೋಡಿ. ಅದರಲ್ಲೇ ಇದು ಇನ್ನೊಂದು ವೆರೈಟಿ ನೋಡಿ ಸ್ನೇಹಿತರೆ, ದೊಡ್ಡ ವೆರೈಟಿ ನೋಡಿದ್ರೆ ಅದು ಚೆನ್ನಾಗಿದೆ ನೋಡಿ. ಒಂಥರ ಬಾಳ ಥರ ಇದೆ ನೋಡಿ ಸ್ನೇಹಿತರೆ, ಮಂಕಿ ಬಾಳ ಥರ ನೋಡಿ ಸ್ನೇಹಿತರೆ. ಏನು ವಿಚಿತ್ರವಾಗಿದೆ ಹೆಸರುಗಳು, ಪ್ಲ್ಯಾಂಟು, ಅದರ ಹೂವು ನೋಡಿ. ಇವಾಗ ತಾನೇ ಬಿಡ್ತಾ ಇದೆ ನೋಡಿ. ಇದು ತುಂಬ ಈಸಿಯಾಗಿ ಪ್ರೊಪಗೇಷನ್ ಮಾಡುವಂಥ ಗಿಡ ಸ್ನೇಹಿತರೆ. ನೋಡಿ, ಈ ಟೊಂಗೆಯಲ್ಲೂ ಇದು ನೋಡಿ ಸ್ನೇಹಿತರೆ, ಈ ಕಟ್ ಮಾಡಿ ಇಟ್ರೂ ಇದು ಬಂದುಬಿಡುತ್ತೆ, ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಇನ್ನೂ ಬಿಡ್ತಾ ಇದೆ ನೋಡಿ, ಮೊಗ್ಗೆಲ್ಲ ಬಿಡ್ತಾ ಇದೆ, ಇನ್ನು ಬರುತ್ತೆ ಇದು ನೋಡಿ ಸ್ನೇಹಿತರೆ. ಇದಕ್ಕೆ ಯಾವ ಥರ ಬೆಳಕು ಬೇಕಂದರೆ ನೋಡಿ ಸ್ನೇಹಿತರೆ, ಇಂಡೈರೆಕ್ಟ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಇದು ಬ್ರೈಟ್ ಲೈಟ್, ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು ಸ್ನೇಹಿತರೆ. ಇದು ಇಟ್ಟರು, ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರು ಯೆಲ್ಲೋ ಕಲರ್ ಆಗುತ್ತೆ, ಫುಲ್ಲು ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಈ ಥರ ಗ್ರೀನಾಗಿ ಇರೋದಿಲ್ಲ ನೋಡಿ. ಇದಕ್ಕೆ ಯಾವಾಗಲೂ ಮಣ್ಣು ಮಾಯ್ಶ್ಚರ್ ಆಗಿರಬೇಕು ಸ್ನೇಹಿತರೆ, ತೇವಾಂಶ ಇರಬೇಕು. ಮಣ್ಣು ಯಾವಾಗಲೂ ತೇವಾಂಶ ಇರಬೇಕು, ಅದು ತುಂಬ ಇದಕ್ಕೆ ಇಷ್ಟ ಆಗುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ಇದು ಹ್ಯಾಂಗಿಂಗ್ಗೆ ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ. ಹ್ಯಾಂಗಿಂಗು ಮಾಡ್ಕೊಬೋದು, ಬರೀ ನೀವು ಇದೇ ಥರ ಕೂಡ ಇಟ್ಕೊಬೋದು. ಓಕೆನಾ ಸ್ನೇಹಿತರೆ. ನೋಡಿ, ಇದು ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ ನೋಡಿ. ಎಲ್ಲಂದರೆ ಅಲ್ಲಿ ಕಟ್ಟಿಂಗ್ ಮಾಡಿಟ್ರೆ ಬರುತ್ತೆ. ಇದು ಬಳ್ಳಿ ಟೈಪ್ ಇರುತ್ತೆ ನೋಡಿ, ಈ ಥರ ನೋಡಿ. ಇದು ಕಟ್ ಮಾಡಿ ಇಟ್ಟರು ನಿಮಗೆ ಬರುತ್ತೆ ನೋಡಿ, ಈ ಥರ ಇಲ್ಲಿ. ಓಕೆನಾ ಸ್ನೇಹಿತರೆ. ನೋಡಿ, ಇದಕ್ಕೆ ಮಣ್ಣು ಬಂದುಬಿಟ್ಟು ಸ್ನೇಹಿತರೆ, ಮಣ್ಣು ತುಂಬ ಗಟ್ಟಿ ಇರಬಾರ್ದು. ಇದಕ್ಕೆ ಸ್ವಲ್ಪ ವೆಲ್ ಡ್ರೈನ್ ಮಣ್ಣು ಸ್ನೇಹಿತರೆ, ಮಣ್ಣು ಸಾಫ್ಟಾಗಿರಬೇಕು. ಹಾಗಾದರೆ ಯಾವ ಮಣ್ಣು ಯೂಸ್ ಮಾಡಬೇಕಂದ್ರೆ ನೋಡಿ ಸ್ನೇಹಿತರೆ, ಗಾರ್ಡನ್ ಮಣ್ಣು, ನಾರ್ಮಲ್ ಗಾರ್ಡನ್ ಮಣ್ಣು 1% ತೊಗೊಳ್ಳಿ. ಕೋಕೋಪಿಟ್ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೋಕೋಪಿಟ್ ಇದ್ದರೆ ಇದು ಇನ್ನೂ ಚೆನ್ನಾಗಿ ಬರುತ್ತೆ. ಕೋಕೋಪಿಟ್ಟು 1% ಕಂಪೋಸ್ಟ್, ಇದು 3 ತಗೊಳ್ಳಿ. ತಗೊಂಡು ರೀಪಾಟ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಓಕೆನಾ. ಯಾಕಂದರೆ ಈ ಥರ ಗಿಡಗಳಿಗೆಲ್ಲ ಸ್ವಲ್ಪ ಮಣ್ಣು ಸಾಫ್ಟಾಗಿದ್ರೇ ಚೆನ್ನಾಗಿ ಬರೋದು. ಓಕೆನಾ ಸ್ನೇಹಿತರೆ. ಬುಷಿ ಟೈಪ್ ಆಗುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಇಟ್ಬಿಟ್ರೂ ಇದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರಾದರೂ ನಿಮ್ಮ ಮನೆಗೆ ಬಂದ್ರೂ ಕೇಳ್ತಾರೆ ಇದು ಯಾವ ಗಿಡ ಅಂತ, ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡಿ. ಇದು ಬಂದ್ಬಿಟ್ಟು ಈ ಥರ ಇದೆಲ್ಲ ಸ್ನೇಹಿತರೆ. ಇನ್ನೊಂದು ಗಿಡ, ಇನ್ನೊಂದು ಟೈಪ್ ಥರ ಬರುತ್ತೆ ಸ್ನೇಹಿತರೆ. ಎಲ್ಲ ಕೆಳಗಡೆ ನೇತಾಡ್ತಾ ಇರುತ್ತೆ, ಕೆಳಗಡೆ ಫುಲ್ಲು ನೇತಾಡ್ತಾ ಇರುತ್ತೆ. ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಅದೂ ಚೆನ್ನಾಗಿರುತ್ತೆ. ಇದರಲ್ಲೂ ತುಂಬ ಸುಮಾರು ವೆರೈಟೀಸ್ ಇದೆ ಸ್ನೇಹಿತರೆ ಇದರಲ್ಲಿ. ಆದರೆ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಈ ಗಿಡ ತುಂಬ ಬ್ಯೂಟಿಫುಲ್ಲಾದ ಗಿಡ. ನಾನು ಸ್ವಲ್ಪ ಚಾನಲ್ಗಳಲ್ಲಿ ಸರ್ಚ್ ಮಾಡುವಾಗ, ಹೊರದೇಶ ಚಾನಲ್ಗಳಲ್ಲಿ ಸರ್ಚ್ ಮಾಡುವಾಗ, ಅವರು ಇದರಲ್ಲಿ ಹೌಸ್ ಪ್ಲ್ಯಾಂಟ್ ಅಂತ ಕರೀತಾರೆ ಸ್ನೇಹಿತರೆ. ಹೌಸ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಾರೆ. ಇಂಡೋರ್ ಅಂದರೆ ಒಳಗಡೆ ಅಲ್ಲ, ಮನೆ ಒಳಗಡೆ ಅಲ್ಲ, ಔಟ್ಡೋರಲ್ಲೇ ಹೌಸ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಾರೆ ಇದು ಅವರು. ಓಕೆನಾ ಸ್ನೇಹಿತರೆ. ಇದಕ್ಕೆ ನೀರು ಸ್ನೇಹಿತರೆ 2 ದಿನಕ್ಕೊಂದ್ಸರಿ ಹಾಕ್ತಾನೆ ಇರಿ. ಓಕೆನಾ ಸ್ನೇಹಿತರೆ. ಯಾಕಂದರೆ ಇದು ಡ್ರೈ ಆಗೋಕ್ಕೆ ಬಿಡಬೇಡಿ, ಮಣ್ಣು ಡ್ರೈ ಆಗಬಾರ್ದು. ಈ ಗಿಡಕ್ಕೆ ಮಣ್ಣು ಡ್ರೈ ಆಗಬಾರ್ದು. ಓಕೆನಾ ಸ್ನೇಹಿತರೆ. 2 ದಿನಕ್ಕೊಂದ್ಸರಿ ಹಾಕ್ತಾನೆ ಇರಿ. ಓಕೆನಾ ಸ್ನೇಹಿತರೆ. ಇದಕ್ಕೇನು ನೀವು ಆವಾಗ ಇದು ಕಂಪೋಸ್ಟು ಅದೆಲ್ಲ ಹಾಕೋದು ಬೇಡ. ಓಕೆನಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಬೇರೆ ಟೈಪ್ ಇದೆ ನೋಡಿದ್ರೆ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕೂಡ ಇಟ್ರೂ ಬರುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ಇವಾಗ ಇದರಲ್ಲಿ ಇಟ್ಟಿದ್ದೀನಿ ನೋಡಿ.
ನೋಡಿ ಈ ಥರ ಇಟ್ಟರೂ ಬರುತ್ತೆ. ಇದು ಕಾಪರ್ ಪ್ಲ್ಯಾಂಟ್ ನಾನು ಕಟ್ಟಿಂಗ್ ಇಟ್ಟಿದ್ದು ನೋಡಿ, ಈ ಥರ ಇಟ್ಟರೂ ಬರುತ್ತೆ. ಓಕೆನಾ ಸ್ನೇಹಿತರೆ, ಆರಾಮಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಈ ಥರ ಇಟ್ಟಿದ್ದೀನಲ್ಲ ನೋಡಿ, ಈ ಥರ ಇಟ್ಟು ಬಿಟ್ರೂ ಅದು ಆರಾಮಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ ಇದು ಈ ಗಿಡದ ಬಗ್ಗೆ? ಇದು ಇಲ್ಲಾದರೆ ಯಾವುದಾದ್ರೂ ನರ್ಸರಿಗಳಲ್ಲಿ ನೀವು ವಿಸಿಟ್ ಮಾಡುವಾಗ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಓಕೆ ಸ್ನೇಹಿತರೆ, ಒಂದು ವಿಷಯದ ಬಗ್ಗೆ ಹೇಳಬೇಕು, ಒಂದು ಟಾಪಿಕ್ ಬಗ್ಗೆ. ಏನಂದರೆ ನೋಡಿ, ಕಮೆಂಟ್ಸು ಮಾಡ್ತೀರಾ, ಒಬ್ಬೊಬ್ಬರು ಕಮೆಂಟ್ಸ್ ಮಾಡ್ತೀರಾ ವಿಡಿಯೋ ಹಾಕಿದ ತಕ್ಷಣ. ನೋಡಿ ಎಲ್ಲರೂ ಬ್ಯುಸಿ ಇರ್ತಾರೆ ಸ್ನೇಹಿತರೆ, ಅವ್ರವ್ರಿಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಏನಾದರೂ ವರ್ಕ್ ಇರುತ್ತೆ. ಮಕ್ಕಳಿರೋರು ಮನೆಯಲ್ಲಿ ಮಕ್ಕಳಿರ್ತಾರೆ, ಏನಾದರೂ ಅರ್ಜೆಂಟ್ ಕೆಲಸ ಇರುತ್ತೆ ಅವ್ರಿಗೆ. ಒಂದು ವೀಡಿಯೋ ಹಾಕಿದ್ಮೇಲೆ ಮತ್ತೆ ಅದರಲ್ಲೇ ಅವರು ಇದು ಮಾಡಲ್ಲ. ವೀಡಿಯೋ ಹಾಕಿದ್ಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಾರೆ. ಹೌಸ್ ವೈಫ್ಗಳಿಗೆ ತುಂಬ ಕೆಲಸ ಇರುತ್ತೆ. ಕಮೆಂಟ್ಸ್ ಹಾಕಿದ್ಮೇಲೆ ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ತಕ್ಷಣ ರಿಪ್ಲೈ ಮಾಡಿಲ್ಲ ಅಂದರೆ ಏನು ಮಾಡ್ತಾರೆ, ತಕ್ಷಣ ಕಮೆಂಟ್ಸ್ನ ತೆಗಿತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ. ದಯವಿಟ್ಟು ಯಾವ ಚಾನಲಲ್ಲೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕಮೆಂಟ್ ಹಾಕೋದು ಹಾಕ್ಬಿಡಿ, ಅವ್ರು ರಿಪ್ಲೈ ಮಾಡೋದು ಅದು ಅವ್ರ ಇಷ್ಟ. ನೀವು ಹಾಕೋದು ನಿಮ್ಮ ಕರ್ತವ್ಯ, ಹಾಕಿಬಿಡಿ. ಓಕೆನಾ ಸ್ನೇಹಿತರೆ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡಿದ್ರೂ ಅವ್ರು ಹಿಂಗೆ ಮಾಡಿಲ್ಲ ಅಂದ್ರೂ ನೀವು ಫೀಲ್ ಮಾಡಬೇಡಿ. ಓಕೆನಾ. ನೀವು ಒಂದು ಹೆಲ್ಪ್ ಮಾಡಿದೆ ಅಂತ ತಿಳ್ಕೊಂಬಿಡಿ, ಒಬ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ. ಅವ್ರು ನನಗೆ ಮಾಡಿದ್ರೇ ನಾನು ಮಾಡಬೇಕು, ಅವ್ರು ನನಗೆ ಕಮೆಂಟ್ಸ್ ಹಾಕಿದ್ರೇ ನಾನು ಅವ್ರು ಕಮೆಂಟ್ಸ್ ಮಾಡೋದು, ರಿಪ್ಲೈ ಮಾಡಿದ್ರೇ ನಾನು ಅವ್ರಿಗೆ ರಿಪ್ಲೈ ಮಾಡೋದು ಅಂತ ಮಾಡಬೇಡಿ. ಓಕೆನಾ ಸ್ನೇಹಿತರೆ. ಇದು ಕಮೆಂಟ್ಸ್ ಅನ್ನೋದು ಒಬ್ಬರಿಗೆ ಅದು ಅಪ್ರಿಷಿಯೇಷನ್ ಅಷ್ಟೇ. ಓಕೆನಾ ಸ್ನೇಹಿತರೆ. ಅದನ್ನು ಹಾಕಿದ ತಕ್ಷಣ ತೆಗಿಯೋದು ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಸ್ನೇಹಿತರೆ. ಇದು ನಾನು ಹೇಳ್ಬೇಕಂತ ಇದ್ದೆ. ನಾನು ನಿನ್ನೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು, ತಕ್ಷಣ ನಾನು ರಿಪ್ಲೈ ಸ್ವಲ್ಪ ಬ್ಯುಸಿ ಇದೆ ಅಂತಾರೆ, ತಕ್ಷಣ ರಿಪ್ಲೈ ಮಾಡೋಕ್ಕೆ ಮುಂಚೆನೇ ಅದು ತೆಗ್ದಿದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಸ್ನೇಹಿತರೆ. ಯಾವ ಚಾನಲ್ಗೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಇಲ್ಲ ಅಂದರೆ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ಓಕೆನಾ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.